ಓಕೆ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಶುಭ ಮುಂಜಾನೆಯ ಪ್ರಾರ್ಥನೆಗಾಗಿ ಕೂಡಿ ಬಂದಿರುವ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನ ನಾಮದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮವನ್ನು ಮಯಪಡಿಸಿ, ಹಾಗೆ ನಾವು ಒಂದು ಜೀವವುಳ್ಳ ಜೀವಕರವಾದ ಆಶೀರ್ವಾದಕರವಾದಂಥ ವಾಕ್ಯಗಳನ್ನು ನೋಡಿಕೊಳ್ಳೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಹಾಗೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಕರ್ತನಲ್ಲಿ ಹರ್ಷಿಸಿ ಆನಂದಿಸಿ ಉಲ್ಲಾಸಿಸೋಣ. ಹಾಲೆಲೂಯ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಹಾಗೆ ಶುಭ ಮುಂಜಾನೆ ಪ್ರಾರ್ಥನೆಗೆ ಇನ್ನೊಂದು ಆವೃತ್ತಿ ನೀವೆಲ್ಲರೂ ಕೂಡಿ ಬಂದಿರೋದಕ್ಕಾಗಿ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗಲಿ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ ಸ್ವಾಮಿ, ಈ ಶುಭ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ಒಬ್ಬೊಬ್ಬರನ್ನು ಸಹೋದರನ್ನು ಕರ್ತ ನಿಮ್ಮ ಪರಿಶುದ್ಧವಾದ ಕಡೆಗೆ ಒಪ್ಪಿಸಿಕೊಡ್ತೇನಪ್ಪ. ಈ ವಾಕ್ಯಗಳು ಎಲ್ಲೆಲ್ಲಿ ಕೇಳಲ್ಪಡ್ತದೋ ಅಲ್ಲಿ ಶುಭ ಉಂಟಾಗಲಿ, ಒಂದು ಪ್ರಾರ್ಥನೆ ಜೀವಿತ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ನಿಮ್ಮ ನಾಮ ಮಹಿಮೆ ಹೊಂದಿಕೊಳ್ಳಲಿ. ಪ್ರಭು ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್ ಆಮೇನ್. ಓಕೆ ಪ್ರಿಯರೇ, ಕರ್ತನಲ್ಲಿ ಪ್ರಿಯರಾಗಿರುವ ದೇವಜನರೇ, ಈ ಸಮಯದಲ್ಲಿ ಒಂದು ಹಾಡನ್ನು ಆಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸೋಣ. ಹಾಗೆ ನಾವು ಟೈಮನ್ನು ವೇಸ್ಟ್ ಮಾಡದಂತೆ ದೇವರ ವಾಕ್ಯಕ್ಕೆ ಹೋಗೋಣ. ಹಾಲೆಲೂಯ. ನಿನ್ನ ಹುಡುಕುವೆ, ನಿನ್ನ ಬಯಸುವೆ, ಎಂದೆಂದು ನಿನ್ನ ಹಾಡುವೆ, ನನ್ನ ರಕ್ಷಕ ನನ್ ಕುರುಬನೇ, ನಿನಗಾಗಿ ಜೀವಿಸುವೆ. ನನ್ನುಸಿರೇ ನನ್ನುಸಿರೇ ನನ್ನುಸಿರೇ, ನನ್ನಾಸೆ ನನ್ನ ಬಯಕೆಯು ನೀನೇ. ನನ್ನುಸಿರೇ ನನ್ನುಸಿರೇ ನನ್ನುಸಿರೇ, ನನ್ನಾಸೆ ನನ್ನ ಬಯಕೆಯು ನೀನೇ. ನಿನ್ನ ಹುಡುಕುವೆ, ನಿನ್ನ ಬಯಸುವೆ, ಎಂದೆಂದು ನಿನ್ನ ಹಾಡುವೆ, ನನ್ನ ರಕ್ಷಕ ನನ್ ಕುರುಬನೇ, ನಿನಗಾಗಿ ಜೀವಿಸುವೆ. ಮಾಣಿಕ್ಯ ಮಣ್ಣಾಯಿತೇ, ಪರಿಶುದ್ಧ ಪಾಪವಾಯಿತೇ, ಸತ್ಯ ಸುಳ್ಳಾಯಿತೇ, ನನಗಾಗಿ ಜೀವ ಕೊಟ್ಟಿತೇ. ನನ್ನುಸಿರೇ ನನ್ನುಸಿರೇ ನನ್ನುಸಿರೇ, ನನ್ನಾಸೆ ನನ್ನ ಬಯಕೆಯು ನೀನೇ. ನನ್ನುಸಿರೇ ನನ್ನುಸಿರೇ ನನ್ನುಸಿರೇ, ನನ್ನಾಸೆ ನನ್ನ ಬಯಕೆಯು ನೀನೇ. ಶೃಂಗಾರ ನೀಲಿ ಪುಷ್ಪ ಕಾಲಿಂದ ತುಳಿಯಲ್ಪಟ್ಟಿತೇ, ಸುಂದರ ನೀಲಿ ಪುಷ್ಪ ಕಾಲಿಂದ ತುಳಿಯಲ್ಪಟ್ಟಿತೇ. ಸೃಷ್ಟಿಸಿದ ಕೈಗಳ ಸೃಷ್ಟಿಸಿದವನನ್ನೇ ಒಡೆಯಿತೇ. ನನ್ನುಸಿರೇ ನನ್ನುಸಿರೇ ನನ್ನುಸಿರೇ, ನನ್ನಾಸೆ ನನ್ನ ಬಯಕೆಯು ನೀನೇ. ನನ್ನುಸಿರೇ ನನ್ನುಸಿರೇ ನನ್ನುಸಿರೇ, ನನ್ನಾಸೆ ನನ್ನ ಬಯಕೆಯು ನೀನೇ. ಹೌದು ಸ್ವಾಮಿ. ಅಪ್ಪ, ನಮ್ಮ ಉಸಿರು ನನ್ನ ಬಯಕೆ ಎಲ್ಲವೂ ನೀವೇ ಆಗಿರಬೇಕು ಸ್ವಾಮಿ. ಕರ್ತನಾದ ದೇವರೇ, ಅಪ್ಪ, ಉಸಿರಲ್ಲಿ ಉಸಿರಾಗಿರುವ ನೀನು ಕರ್ತನೆ. ತಂದೆ ಅಂತ ದೇವರಪ್ಪ, ಪ್ರತಿಯೊಬ್ಬರ ಜೀವಿತಗಳನ್ನು ಅಪ್ಪ ನಿನ್ನ ಜನರನ್ನಾಗಿ ನಿನ್ನ ಕುಟುಂಬಗಳನ್ನಾಗಿ ಸ್ವಾಮಿ ನೀನು ಮಾರ್ಪಡಿಸು. ಪ್ರತಿಯೊಬ್ಬರನ್ನ ಮುಟ್ಟು ಸ್ವಾಮಿ, ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆ ಹೊಂದಿಕೊಳ್ಳೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವದಿಸಲ್ಪಡಲಿ. ನಿನಗಾಗಿ ಅಪ್ಪ ಪ್ರಜ್ವಲಿಸುವಂಥ ಅಪ್ಪ ಒಂದು ಬೆಳಕಾಗಿ, ದೇಶಕ್ಕೆ ಉಪ್ಪಾಗಿ ಸ್ವಾಮಿ ಅಪ್ಪ
ನಿಮ್ಮ ನಾಮ ಮಹಿಮೆಗೋಸ್ಕರ ಉಪ್ಪಾಗಿ ಜೀವಿಸುವಂಥ ಮಕ್ಕಳ ಮೇಲೆ ನಿನ್ನ ಕೃಪಾದಾಯಕನ ದೇವರ ಹಸ್ತ ಇಳಿದು ಬರಲಿ ಸ್ವಾಮಿ. ಕೃಪಾಪೂರ್ಣನಾದ ದೇವರ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ. ಹಾಗೆ ಪ್ರೀತಿಗಳ ದೇವಜನರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ದೇವರ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರೊಂದಿಗೆ ಮಾತನಾಡಲಿ. ಹಲ್ಲೆಲೂಯಾ. ನೋಡಿ, ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 27ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವರು, ತುಂಬ ಜನರು, ನಾನಾಗಲಿ ಒಂದು ಹಳೆಯ ಒಂದು ವಿಡಿಯೋ ಮಾಡಿದ್ದೀನಿ, ವಿಡಿಯೋನಲ್ಲಿ ಹೇಳಿದ್ದೀನಿ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯನ್ನಾಗಿ ಮಾಡಿಕೊಂಡು ಬಿಟ್ಟು ಬಿಡಬಾರದು. ಹಲ್ಲೆಲೂಯಾ. ಅವಳು ದೇವರು ಸಬ್ಬತ್ ದಿನವನ್ನು ಉಂಟು ಮಾಡಿದ್ದೇ ಜನರಿಗೋಸ್ಕರವಾಗಿ. ಜನರು ರಕ್ಷಣೆ ಹೊಂದಬೇಕು, ನನ್ನ ಆಲಯಕ್ಕೆ ಬರಬೇಕು, ನನ್ನನ್ನು ಆರಾಧಿಸಬೇಕು, ನನ್ನಲ್ಲಿ ಭಾಗ್ಯದಾಯಕವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ದೇವರ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರಲ್ಲಿ, ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ದೇವರು ಸಬ್ಬತ್ ದಿನವನ್ನು ಆಶೀರ್ವದಿಸಿದನು. ಅಂದರೆ ಭಾನುವಾರ ದಿನವನ್ನು 6 ದಿನವೆಲ್ಲ ದುಡಿಯಿರಿ, 7 ದಿನ ನನ್ನ ಆಲಯಕ್ಕೆ ಬನ್ನಿರಿ, ನನ್ನ ಸಮೀಪಕ್ಕೆ ಬನ್ನಿರಿ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟೋ ಜನರು ದಿನದಲ್ಲಿ ನಾವು ನೋಡ್ತೀವಿ, ಸ್ವಲ್ಪ ಕಷ್ಟ ಕಾಲ ಬಂದಾಗಲೇ, ಸ್ವಲ್ಪ ಶೋಧನೆ ಕಾಲ ಶುರುವಾಗ್ತಿದ್ದಾಗೇ ಅವರ ಒಂದು ಕೆಲಸ ಕಾರ್ಯಗಳು ನೆರವೇರ್ತು ಆಗೋಯ್ತು ಅಂದ ಕೂಡಲೇ ಅವರು ದೇವರ ಆಲಯವನ್ನು ಬಿಟ್ಟು ಬಿಡುವವರಾಗಿದ್ದಾರೆ. ದೇವರನ್ನು ಬಿಟ್ಟು ತುಂಬ ದೂರ ಹೋಗುವವರಾಗಿರುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸಬ್ಬತ್ ದಿನವನ್ನು ಎಂದಿಗೂ ನಾವು ಅಸಡ್ಡೆ ಮಾಡಬಾರದು. ಆ ಭಾನುವಾರ ದಿನವನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಅದು ದೇವರ ದಿನವೆಂದು ನಾವು ಆಚರಿಸಬೇಕು, ಆಚರಣೆ ಮಾಡಬೇಕು, ಗೌರವಿಸಬೇಕು. ದೇವರ ಆಲಯಕ್ಕೆ ಬಂದು ನಾವು ಪ್ರಮುಖತೆ ಕೊಟ್ಟು ಪೂರ್ಣ ಬಲದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಮ್ಮ ಕರ್ತನಾದ ದೇವರನ್ನು ನಾವು ಆರಾಧಿಸಬೇಕು. ದೇವರ ನಾಮವನ್ನು ಮಹಿಮೆಪಡಿಸುವಾಗ, ದೇವರ ವಾಕ್ಯವನ್ನು ನಾವು ಮನಸ್ಸಿಟ್ಟು ಒಂದೇ ಮನಸ್ಸಿನಿಂದ ಒಂದು ಶುದ್ಧ ಹೃದಯದಿಂದ ಕೇಳುವಾಗ, ಭಯಭಕ್ತಿಯಿಂದ ನಡೆಯುವಾಗ ನಮಗೆ ಆ ದಿನದಲ್ಲಿ ಆಶೀರ್ವಾದ ಉಂಟಾಗುತ್ತದೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಸಬ್ಬತ್ ದಿನವನ್ನು ಎಷ್ಟೋ ಜನರು ಒಂದು ಮದುವೆ ಕಾರ್ಯಕ್ಕೋ, ಒಂದು ಬೇಡವಾದ ಕಾರ್ಯಕ್ಕೋ, ಅಂದರೆ ಒಂದು ಬೇಕಾಬಿಟ್ಟಿಯಾಗಿ ಯೋಚನೆ ಮಾಡುವಂಥ ಸ್ಥಿತಿಗೆ ನಾವು ಬಂದಾಗ ಸಬ್ಬತ್ ದಿನವನ್ನು ನಾವು ಅಸಡ್ಡೆ ಮಾಡುವವರಾಗಿರುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಜವಾದ ದೇವರನ್ನು ನಾವು ಆರಾಧಿಸಬೇಕೆಂದರೆ ನಾವು ಮನೇಲಿ ಇದ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಭಾನುವಾರ ನಾವು ಚರ್ಚ್ಗೆ ಹೋಗಲೇಬೇಕಾ ಅನ್ನೋರು ಎಷ್ಟೋ ತುಂಬ ಜನ ವಿಶ್ವಾಸಿಗಳಿದ್ದಾರೆ. ಹಲ್ಲೆಲೂಯಾ. ನಾವು ಯಾವ್ದಾದ್ರು ಮದುವೆ ನಮ್ಮ ಸಂಬಂಧಿಕರಲ್ಲಿ ಮದುವೆ ಆದರೂ ನಾವು ಹಾಗೆ ಮಾಡ್ತೀವ? ಮನೇಲಿ ನಿಂತ್ಕೊಂಡು ನಾವು ಮನೇಲಿ ಇದ್ಕೊಂಡು ಅಕ್ಷತೆ ಹಾಕ್ಬಿಡ್ತೀವಿ, ಆಶೀರ್ವಾದ ಮಾಡ್ತೀವಿ, ನಾವು ಫೋನಲ್ಲಿ ಮಾತಾಡ್ಬಿಡ್ತೀವಿ ಅಂದರೆ ಅದು ಮದುವೆಗೆ ಹೋದಂತ ಆಗ್ತದ? ಹಾಗಲ್ಲ. ಹಾಗೆಯೇ ಸಬ್ಬತ್ ದಿನವನ್ನು ನಾವೆಂದಿಗೂ ಅಸಡ್ಡೆ ದಿನವೆಂದು ಆಚರಣೆ ಮಾಡಬಾರದು. ಅದು ಕರ್ತನ ದಿನ, ಕರ್ತನು ನಮಗೋಸ್ಕರ ನೇಮಿಸಿರುವ ದಿನ, ಕರ್ತನು ನಮ್ಮನ್ನು ಆಶೀರ್ವಾದ ಮಾಡುವ ದಿನ ಎಂಬುದಾಗಿ ನಾವು ತಿಳಿದುಕೊಂಡು ಏನು ಮಾಡಬೇಕು? ಪೂರ್ಣ ಮನಸ್ಸಿನಿಂದ ಕುಟುಂಬ ಸಮೇತರಾಗಿ ದೇವರ ಆಲಯಗಳಿಗೆ ಹೋಗಬೇಕು. ಅಲ್ಲಿ ಕರ್ತನನ್ನು ನಾವು ಆರಾಧಿಸಬೇಕು. ಹಲ್ಲೆಲೂಯಾ. ಕರ್ತನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಅಂದರೆ ಆ ಸಬ್ಬತ್ ಶುಭ ಭಾನುವಾರದಂದು ಆಶೀರ್ವಾದ ಮಾಡೋಕ್ಕೆ ದೇವರ ಕರಗಳು ನಮ್ಮನ್ನು ಆತರದಿಂದ ಹುಡುಕುತ್ತಾ ಇರುತ್ತವೆ. ಆತರಿಂದ ನನ್ನ ಮಕ್ಕಳು ಈ ದಿನ ನನ್ನ ಸನ್ನಿಧಾನಕ್ಕೆ ಬರುತ್ತಾರೆ, 6 ದಿನ ದುಡಿದರೆ 7 ದಿನ ನನ್ನ ಸನ್ನಿಧಾನಕ್ಕೆ ಬರುತ್ತಾರೆ, ನನ್ನನ್ನು ಹುಡುಕುತ್ತಾರೆ, ನನ್ನನ್ನು ಆರಾಧಿಸ್ತಾರೆ, ನನ್ನನ್ನು ಮಹಿಮೆ ಪಡಿಸ್ತಾರೆ. ನಾನು ಆತನಿಗೋಸ್ಕರ, ಅವರೆಲ್ಲರಿಗೋಸ್ಕರ ಕಾದು ನಾನು ಆಶೀರ್ವದಿಸಬೇಕೆಂದು ಕರ್ತನು ನಮ್ಮೆಲ್ಲರಿಗೋಸ್ಕರ ಕಾಯ್ದಿರುತ್ತಾರೆ. ಹಲ್ಲೆಲೂಯಾ. ನಾವು ಕರ್ತನನ್ನು ಹುಡುಕುವುದನ್ನು ಬಿಟ್ಟು ಆ ಭಾನುವಾರದಲ್ಲೂ ಸಹ ಕೆಲಸ ಕಾರ್ಯಗಳನ್ನು ಹುಡುಕುತ್ತೇವೆ, ಸಮಸ್ಯೆಗಳಿಗೆ ಒಳಗಾಗಿರ್ತೇವೆ. ಆ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಹೊರತು ಸಬ್ಬತ್ ದಿನವು ಏನಕ್ಕೋಸ್ಕರ ಉಂಟಾಯಿತು, ಕರ್ತನು ಏನಕ್ಕೋಸ್ಕರ ನೇಮಿಸಿದ್ದಾರೆ ಅನ್ನೋದನ್ನು ನಾವು ಬಿಟ್ಟು ಬಿಡುತ್ತೇವೆ. ಹಲ್ಲೆಲೂಯಾ. ಎಷ್ಟೋ ಜನ ವಿಶ್ವಾಸಿಗಳು ಸಾಲಗಳಿಗೆ ಒಳಗಾಗಿರ್ತಾರೆ, ಬಾಧೆಗಳಿಗೆ ಒಳಗಾಗಿರ್ತಾರೆ. ಅವರ
ಒಂದು ಕೆಲಸ ಕಾರ್ಯಗಳಿಗೆ ದುಡಿಮೆ 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 ಸಂಪಾದನೆ ಹಿಂದೆ ಓಡ್ತಾ ಇರ್ತಾರೆ. ಕರ್ತನ ಹಿಂದೆ ಹೋಗುವುದೇ ಇಲ್ಲ, ಕರ್ತನ ಹುಡುಕುವುದಿಲ್ಲ, ಕರ್ತನನ್ನು ಬಯಸುವುದೂ ಇಲ್ಲ. ಹಲ್ಲೆಲೂಯಾ. ದುಡ್ಡನ್ನ ದುಡೀರಿ, 6 ದಿನ ಸಂಪಾದಿಸಿ, ಆದರೆ 7 ದಿನ ದೇವರ ಆಲಯಕ್ಕೆ ಹೋಗಬೇಕು, ಕರ್ತನನ್ನು ಮಹಿಮೆ ಪಡಿಸಬೇಕು. ಕರ್ತನೆ, ಈ 6 ದಿನಗಳು ನಮ್ಮನ್ನು ಕಾದು ನಡೆಸಿದೆಯಲ್ಲಪ್ಪ, ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ, ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ತೇವೆ ಎಂಬುದಾಗಿ ನಾವು ಕರ್ತನ ಸಮ್ಮುಖದಲ್ಲಿ ನಿಂತು ಆರಾಧಿಸಬೇಕು. ಆತನ ಮುಂದೆ ಮೊಣಕಾಲೂರಿ, ತಂದೆಯೇ, ಎಲ್ಲ ಇದು ನಿನ್ನ ಕೃಪೆ, ನಿನ್ನ ಚಿತ್ತೆಂದು ನಾವು ಪ್ರಾರ್ಥಿಸುವಾಗ ಕರ್ತನ ಸಮ್ಮುಖದಲ್ಲಿ ನಾವು ಬೇಡಿಕೊಳ್ಳುವವರಾಗಿರಬೇಕು. ಮನುಷ್ಯರ ಮುಂದೆ ಬೇಡುವುದು, ಮನುಷ್ಯರ ಮುಂದೆ ಕಣ್ಣೀರು ಹಾಕುವುದು ವ್ಯರ್ಥ. ಮನುಷ್ಯರು ಮುಂದೆ ಕೇಳ್ತಾರೆ, ಹಿಂದೆ ನಮ್ಮನ್ನು ಅಸಡ್ಡೆ ಮಾಡಿ ನಗುಬೋದಲ್ವ. ಕರ್ತರು ಹಾಗಲ್ಲ. ಅವರ ಸಮ್ಮುಖದಲ್ಲಿ ನಾವಿರುವಾಗ ನಮಗೆ ಬಿಡುಗಡೆ, ನಮಗೆ ಶಾಂತಿ ಸಮಾಧಾನ ಉಂಟಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಆಗೋದಿಲ್ಲ. ಕೀರ್ತನೆಗಳು 34:10 ಹೇಳ್ತಾರಲ್ವಾ, ಪ್ರಾಯದ ಸಿಂಹಗಳಾದರ ಹೊಟ್ಟೆಗಿಲ್ಲದ ಸಿದವೋ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು 1 ನಿಮಿಷ, 10 ನಿಮಿಷ, 5 ನಿಮಿಷ ಪ್ರಾರ್ಥನೆ ಮಾಡ್ತೀವಿ. ಹೇಗೆ ಮಾಡ್ತೀವಿ? 1 ಗಂಟೆ ಟೈಮು, 2 ಗಂಟೆ ಟೈಮ್ ನಾವು ಮೊಣಕಾಲಲ್ಲಿ ಕುಳಿತಿರ್ತೀವಿ. ನಾವು ಭಾನುವಾರ ಆಲಯಕ್ಕೆ ಹೋಗಬೇಕು ಅನ್ನುವುದು ವ್ಯರ್ಥವಾದ ಕಾರ್ಯ. ನಾವು 2 ಗಂಟೆ ಟೈಮು ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಲ್ಲ, ನಾವು ಯಾಕೆ ಚರ್ಚ್ಗೆ ಹೋಗಬೇಕು ಅನ್ಕೋತೀರಿ? ದೇವರ ಆಲಯಕ್ಕೆ ಏನಕ್ಕೆ ಹೋಗಬೇಕು ಅನ್ಕೋತೀವಿ? ನಾವೆಷ್ಟು ಹೊತ್ತು ಪ್ರಾರ್ಥನೆ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಯಾವ ರೀತಿ, ಹೇಗೆ ದೇವರನ್ನು ನಾವು ಭಜಿಸ್ತಾ ಇದ್ದೀವಿ, ದೇವರನ್ನು ನಂಬುವ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಪ್ರಾಮುಖ್ಯವಾಗಿರುತ್ತದೆ. ಹಲ್ಲೆಲೂಯಾ. ದೇವರು ಮಾಡುವಂಥದ್ದು ತುಂಬ ಅತ್ಯಂತ ಅಧಿಕವಾದಂಥ ಆಶೀರ್ವಾದ. ಬಿಡುಗಡೆ ನಾಯಕನು, ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರು ಎಂಬುದಾಗಿ ನಾವು ಹೇಳ್ತೇವೆ. ಸ್ತುತಿಗಾನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿಸ್ತೇವೆ ಸ್ವಾಮಿ ಅನ್ನೋದು ಬೇರೆ. ಕರ್ತನಾದ ದೇವರೇ, ನಿಮ್ಮನ್ನು ನಮಿಸ್ತೇವಪ್ಪ, ನಿಮ್ಮನ್ನು ನಾವು ವಂದಿಸ್ತೇವೆ, ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಈ ದಿನ ಆಲಯಕ್ಕೆ ಬರೋದಕ್ಕೆ ನನಗೆ ಸಹಾಯ ಮಾಡು ಅನ್ನುವುದೇ ಬೇರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಭಾನುವಾರ ದಿನವನ್ನು ಅಸಡ್ಡೆಯಾಗಿ, ಒಂದು ಬೇಕಾಬಿಟ್ಟಿಯಾಗಿ ಮಾಡುವುದು ವ್ಯರ್ಥ. ಕರ್ತನ ಸಮ್ಮುಖದಲ್ಲಿ ಓಡಿ ಹೋಗಿ ನೀವು ಪ್ರಾರ್ಥಿಸುವಾಗ, ಕರ್ತನ ಸಮ್ಮುಖದಲ್ಲಿ ನಿಂತು ನೀವು ಆರಾಧನೆ ಮಾಡುವಾಗ ಕರ್ತನ ಮಹಿಮೆ ಇಳಿದು ಬರುವಂಥದ್ದಾಗಿದೆ. ಕರ್ತನ ಸಮ್ಮುಖದಲ್ಲಿ ಆ ಸಬ್ಬತ್ ದಿನವನ್ನು ನಾವು ಮನಸ್ಫೂರ್ತಿಯಾಗಿ ಒಪ್ಪಿಸಿಕೊಟ್ಟು ಕರ್ತನಲ್ಲಿ ಭರವಸೆ ನಾವು ಆರಾಧಿಸಿ ಪ್ರಾರ್ಥಿಸುವಾಗ ದೇವರ ಪ್ರಸನ್ನತೆ ಇಳಿದು ಬರುವಂಥದ್ದಾಗಿದೆ. ಕರ್ತನ ದಿನವನ್ನು ನಾವು ಮನಸ್ಸು ಪೂರ್ತಿಯಾಗಿ ಕುಟುಂಬ ಸಮೇತರಾಗಿ ದೇವರ ಆಲಯದಲ್ಲಿ ನಿಂತು, ಕರ್ತನೇ, ಸರ್ವಶಕ್ತನಾದ ದೇವರೇ, ಸ್ತುತಿಗಾನ ಮಾನ ಮಹಿಮೆಗೆ ಯೋಗ್ಯನಾಗಿರುವಂಥ ದೇವರೇ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಕರ್ತನ ಮಹಿಮೆ ಎಳೆದು ಬರುವಂಥದ್ದಾಗಿರ್ತದೆ. ನಮ್ಮ ಕಷ್ಟಗಳು, ಕಣ್ಣೀರುಗಳು ತೀರಿ ಹೋಗುವಂಥದ್ದಾಗಿರ್ತದೆ. ಕರ್ತನು ಅದೇ ದಿನ ಮೊದಲುಗೊಂಡು ಆಶೀರ್ವಾದ ಮಾಡುವಂಥ ದಿನವಾಗಿರುತ್ತದೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನಾದ ಹೇಳ್ತಾನೆ, ನನ್ನ ಆತ್ಮವು ಕರ್ತನನ್ನು ಕಾಣದೆ ಹೋದರೆ ನನ್ನ ಆತ್ಮವು ಕುಂದಿ ಹೋಗುತ್ತದೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಇಲ್ಲಾಂದರೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳು ಕುಂದಿ ಹೋಗುವುದು ಅಲ್ಲ, ಕಳೆದಿ ಹೋಗುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಭರವಸೆವಿಟ್ಟು ನಾವು ನಡೆಯುವಾಗ ಕರ್ತನು ನಮಗೆ ಸತ್ಯ, ಜೀವ, ಮಾರ್ಗವಾಗಿದ್ದಾರೆ ಎಂಬುದಾಗಿ ನಾವು ಹೃದಯಪೂರ್ವಕವಾಗಿ ಕರ್ತನಲ್ಲಿ ಭರವಸೆವಿಟ್ಟು ನಡೆಯುವಾಗ, ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವಾಗ, ಆ ಮರುದಿನ ಇದ್ದ ತಕ್ಷಣ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ನಾವು ಮುಂದಿನ ನಮ್ಮ ಪ್ರಯಾಣಗಳನ್ನು ಪ್ರಯಾಣ ಮಾಡುವಾಗ ನಮ್ಮ ಹಳ್ಳ ದಿಣ್ಣೆಗಳನ್ನು ಕರ್ತನು ಸರಿ ಮಾಡುವವರಾಗಿರುತ್ತಾರೆ. ಹಲ್ಲೆಲೂಯಾ. ಈಗಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಆಕ್ಸಿಡೆಂಟ್ಗಳು, ಎಷ್ಟೋ ಭಯಾನಕವಾದಂಥ ಸೂಸೈಡ್ಗಳು ನೋಡ್ತಾ ಇದ್ದೀವಿ. ಪ್ರಪಂಚದ ಮೇಲೆ, ಜನರ ಮೇಲೆ ಜನರು, ರಾಜ್ಯದ ಮೇಲೆ ರಾಜ್ಯ ಹೇಳುವುದನ್ನು ನೋಡ್ತಾ ಇರ್ತೀವಿ. ಆದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಲ್ಲಿ ಭರವಸೆ ಇಡುವವರು ಧನ್ಯರು ಎಂಬುದಾಗಿ ಕರ್ತನ ವಾಕ್ಯವು ಬೋಧಿಸುವಂಥದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಸಬ್ಬತ್ ದಿನವನ್ನು ಕರ್ತನು ನಮಗೋಸ್ಕರ ಉಂಟು ಮಾಡಿದರೆ ಹೊರತು ಕರ್ತನಿಗೋಸ್ಕರ ಉಂಟು ಮಾಡಿಕೊಳ್ಳಲಿಲ್ಲ. ಯಾಕೆಂದರೆ ಕರ್ತನಿಗೆ ಎಲ್ಲವೂ ಸಕಲವೂ ಗೊತ್ತು. ಯಾಕೆಂದರೆ ಸಕಲ ಸರ್ವಜ್ಞಾನಿ ಅವರು.
ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಬ್ಬತ್ ದಿನವನ್ನು ಶ್ರದ್ಧೆಯಿಂದ ಆಚರಿಸಿ, ಶ್ರದ್ಧೆಯಿಂದ ಒಂದು ದೇವರ ಆಲಯಕ್ಕೆ ಹೋಗಿ ಅಲ್ಲಿ ದೇವರ ಆಲಯದಲ್ಲಿ ನೆಟ್ಟಿರುವ ಶಶಿಯ ಹಾಗೆ ಫಲ ಕೊಡುವಂಥ ಮಕ್ಕಳಾಗಿ ಕರ್ತನಿಗೆ ಮಹಿಮೆಯನ್ನು ಕೊಡಿರಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಮನೋವ್ಯಥೆಗಳನ್ನು ನಿವಾರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಮುಖಾಂತರ ಪ್ರತಿಯೊಬ್ಬರೊಂದಿಗೆ, ನಿಮ್ಮೆಲ್ಲರೊಂದಿಗೆ ಕರ್ತನು ಮಾತನಾಡಿದನೇ ಎಂಬ ನಂಬುವನಾಗಿದ್ದೇನೆ. ಪ್ರತಿಯೊಬ್ಬರನ್ನು ಕರ್ತನ ಕರಳಲ್ಲಿ ನಾವೆಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಪ್ರೀತಿ ಸ್ವರೂಪನಾದ ದೇವರಪ್ಪ ಯೇಸುವೆ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಕರ್ತನೆ, ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ ಕರ್ತನೆ. ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಎಂಬುದಾಗಿ ಕರ್ತನಪ್ಪ ಈ ವಾಕ್ಯದ ಮುಖಾಂತರ ಅನೇಕರೊಂದಿಗೆ ಸ್ವಾಮಿ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಆ ಸಬ್ಬತ್ ದಿನವನ್ನು ಸ್ವಾಮಿ ಅಪ್ಪ, ಕೂಡಿ ಬರುವಂಥ ಎಲ್ಲ ದಿನ ಮಕ್ಕಳನ್ನು ಸ್ವಾಮಿ, ಪ್ರತಿಯೊಬ್ಬರ ಜೀವಿತಗಳನ್ನು ಬದಲಾಯಿಸು ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಈ ಶುಭ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರುತ್ತೆ ಎಲ್ಲ ದಿನ ಮಕ್ಕಳನ್ನು ನೀನು ಮುಟ್ಟಪ್ಪ. ಅವರ ಕಷ್ಟಗಳು, ಕಣ್ಣೀರುಗಳು, ವೇದನೆ, ಶೋಧನೆಗಳು ಅಪ್ಪ, ರೋಗ ಬಾಧೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲವೂ ಬಿಟ್ಟು ತೊಲಗಲಿ ಸ್ವಾಮಿ. ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮನ ಅಗ್ನಿ ಅಭಿಷೇಕ ಇಳಿದು ಬರಲಿ. ಪ್ರತಿಯೊಬ್ಬರು ಸ್ವಾಮಿ ನಿಮ್ಮಲ್ಲಿ ಸಾಕ್ಷಿಯ ಮಕ್ಕಳಾಗಿ ಜೀವಿಸಲಿಕ್ಕೆ ಬೇಕಾದಂಥ ಕೃಪೆಯನ್ನು ಅನುಗ್ರಹ ಮಾಡು ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬೊಬ್ಬರ ಕುಟುಂಬಗಳ ಮೇಲೆ ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಿಸು ಸ್ವಾಮಿ. ಕರ್ತನಾದ ದೇವರೇ, ನಿನ್ನ ಆತ್ಮದ ಮಳೆ ಹಿಂಗಾರು ಮುಂಗಾರು ಮಳೆಯಾಗಿ ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮನ ಕೃಪೆ ಇಳಿದು ಬರಲಿ. ಪ್ರತಿಯೊಂದು ಕುಟುಂಬಗಳನ್ನು ಮುಟ್ಟು ಸ್ವಾಮಿ. ಕರ್ತನೆ, ಮುರಿದೋದ ಮನಸ್ಸುಳ್ಳವರ ಹೃದಯವನ್ನು ನೀನು ಕಟ್ಟಪ್ಪ, ನೀನು ಕಟ್ಟುವಾತನು ಸ್ವಾಮಿ. ಕರ್ತನ ರೋಗದಲ್ಲಿ ಮಲಗಿರುವಂಥ, ಹಾಸಿಗೆಯಲ್ಲಿ ಮಲಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಅಪ್ಪ ನೀನು ಮುಟ್ಟು ಸ್ವಾಮಿ. ನಿಮ್ಮ ಪರಿಶುದ್ಧವಾದ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಪ್ರತಿಯೊಬ್ಬರ ಮೇಲೆ ಆತ್ಮನ ಅಗ್ನಿಯ ಅಭಿಷೇಕದ ಮಳೆ ಇಳಿದು ಬರಲಿ ಸ್ವಾಮಿ. ಕರ್ತನೆ, ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು. ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಓಕೆ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.